ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮಾರ್ಕೆಟ್ಗೆ ಹೋದಾಗ ತುಂಬ ಫ್ರೆಶ್ ಆಗಿರುವಂಥ ಮೂಲಂಗಿ ಮತ್ತು ಮೂಲಂಗಿನ ಸೊಪ್ಪಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ನಾನು ಎತ್ಕೊಂಡು ಬಂದೆ. ಅಂದರೆ ಮೂಲಂಗಿನ ಸೊಪ್ಪಿ ತುಂಬ ಚೆನ್ನಾಗಿರ್ತದೆ ನಮ್ಮದು ದೇಹಕ್ಕೆ. ನಮ್ಮದು ಏನೇ ಕಾಯಿಲೆ ಇದ್ದರೂ ಅದು ಚರ್ಮದ ಪ್ರತಿಯೊಂದನ್ನು ವಾಸಿ ಮಾಡ್ತದೆ. ತುಂಬ ಇದರಲ್ಲಿ ಪೋಷಕಾಂಶ ವಿಟಮಿನ್ ಎಲ್ಲ ಇದೆ. ಹಾಗಾಗಿ ಇದರದ್ದು ಪಲ್ಯ ಮಾಡುವ ಅಂತ ತಗೊಂಡು ಬಂದೆ. ಮತ್ತು ಒಂದಿನ ಮೂಲಂಗಿಯನ್ನು ಸಾಂಬಾರು ಮಾಡಿದ್ದೆ. ಇವತ್ತು ಅದರದ್ದು ಪಲ್ಯ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಕೊಂಡು ತೊಳೆದು ನೋಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಈ ಥರ ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಆಮೇಲೆ ಒಂದು ಕುಕ್ಕರಿಗೆ ಹಾಕಿ ನೋಡಿ ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ನಾವು ಹಾಗೆಯೇ ಬಾಣಲಿಯಲ್ಲಿ ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡು ಮಾಡ್ಬೋದು. ಅದು ಸ್ವಲ್ಪ ಹಸಿ ಥರ ಇರ್ತದೆ, ಹಾಗೇನೆ ಇದು ಬೇಗ ಬೇಯುವುದಿಲ್ಲ. ಅದಕ್ಕೋಸ್ಕರ ನೋಡಿ ಸೊಪ್ಪು ಹಾಕಿ ಸ್ವಲ್ಪ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ನಾನು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಪುಡಿ ಮಾಡಿಕೊಳ್ಳುವ. ಒಂದು ಮಿಕ್ಸಿ ಜಾರಿಗೆ ಒಂದು 5 ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು 4-5 ಎಸಳು, ಮತ್ತು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕೊತ್ತಂಬರಿ, 1/4 ಸ್ಪೂನಷ್ಟು ಜೀರಿಗೆ ಹಾಕಿ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇಷ್ಟೇ ಪುಡಿ ಇದಕ್ಕೆ, ಮತ್ತು ಇನ್ನೇನು ಹಾಕಲಿಕ್ಕಿಲ್ಲ. ಇವಾಗ ನೋಡಿ ಅದರಲ್ಲಿ ಸೊಪ್ಪು ಸಹ ಬೇಯ್ತಾ ಬಂದಿದೆ. ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು, ಜಾಸ್ತಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಮತ್ತು ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಸಾಸಿವೆ ಅದು ಸಿಡಿಬೇಕು, ನಂತರ ನೀರುಳ್ಳಿ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹೀಗೆ ಮೂಲಂಗಿ ಸೊಪ್ಪಿದ್ದು ಕೋಸಂಬರಿ ಸಹ ಮಾಡ್ಕೊಂಡು ತಿನ್ಬೋದು ಹಸಿಯಾಗಿ, ಅದು ಇನ್ನೂ ಚೆನ್ನಾಗಿರ್ತದೆ, ತುಂಬ ಒಳ್ಳೆಯದು ದೇಹಕ್ಕೆ. ಆಮೇಲೆ ಒಂದು ಟೊಮೆಟೊ ಹಣ್ಣು ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಸಹ ಮೆತ್ತಗಾಗುವ ತನಕ ಫ್ರೈ ಮಾಡಬೇಕು. ನಾನಂದರೆ ಮೂಲಂಗಿ ಸೊಪ್ಪು ಹೀಗೇ ಡೈರೆಕ್ಟ್ ಹಾಕ್ಬೋದು, ಹಾಕಿದದು ಬೇಗ ಬೇಯುವುದಿಲ್ಲ. ಒಂಥರ ತಿನ್ನಬೇಕಾದ್ರೆ ಚರ್ಕ್ ಅಂತ ಸೌಂಡ್ ಬರ್ತದೆ. ಅದಕ್ಕೆ ಚೆನ್ನಾಗಿ ಬೇಯಿಸಿ ಮಾಡ್ತಾಯಿದ್ದೇನೆ. ಆಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಪುನಃ ಅದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ ಸ್ವಲ್ಪ ಅಲ್ಲಿ ಸಹ ಸೊಪ್ಪಿಗೆ ಒಂಚೂರು ಉಪ್ಪು ಹಾಕಿದ್ದೇನೆ, ಇಲ್ಲಿ ಸಹ ಸ್ವಲ್ಪ ಉಪ್ಪು ಹಾಕಬೇಕು. ಬ್ಯಾಲೆನ್ಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಜಾಸ್ತಿ ಸೊಪ್ಪು ಮೊದಲೇ ಒಂದು ಸ್ವಲ್ಪ ಉಪ್ಪು ಥರ ಅನ್ನಿಸ್ತದೆ ನನಗೆ, ಹಾಗಾಗಿ ಸ್ವಲ್ಪ ಹಾಕಬೇಕು. ಆಮೇಲೆ ನೋಡಿ ನಾನಿಲ್ಲಿ ಮಾಡಿಟ್ಕೊಂಡಿದ್ದೇನಲ್ಲ ಪುಡಿ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಸಹ ಒಂದು 3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಆಯಿಲಲ್ಲಿ ಅದು ಫ್ರೈ ಆಗಬೇಕು. ಯಾಕೆ ಹೇಳಿದರೆ ನಾವು ಇದಕ್ಕೆ ಯಾವುದೇ ಇದನ್ನು ಹುರಿಲಿಲ್ಲ, ಹಾಗೆಯೇ ಹಸಿಯಾಗಿ ರಾನೇ ಹಾಕಿದ್ದು. ಹಾಗಾಗಿ ಇಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗುವ ತನಕ ಹುರ್ಕೊಳ್ಬೇಕು ಅದನ್ನು. ಇವಾಗ ನೋಡಿ ಇದಕ್ಕೆ ಹುಣಸೆ ರಸ ಹಾಕ್ತಾ ಇದ್ದೇನೆ. ನಾನು ಮೊದಲೇ ಸ್ವಲ್ಪ ನೆನೆಸಿಟ್ಟಿದ್ದೆ, ಒಂದು ಲಿಂಬೆ ಗಾತ್ರದದ್ದು ಹುಣಸೆ ಹುಳಿ. ಅದನ್ನು ಹಾಕಿ ಸಹ ನೋಡಿ ಇವಾಗ ಅದನ್ನು ಸಹ ಚೆನ್ನಾಗಿ ಹಾಕಿ ಕುದಿಸಬೇಕು. ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಬ್ಯಾಲೆನ್ಸ್ ಆಗಬೇಕು. ಅಲ್ಲಿ ತನಕ ಅದನ್ನು ನಾವು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇವಾಗ ಫ್ರೈ ಆಗ್ತಾ ಇದೆ. ಇದು ನಮಗೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ನೀವು ಸಹ ಮೂಲಂಗಿ ಸೊಪ್ಪು ಎಲ್ಲೇ ಇದ್ದರೂ ತಂದು ತಿನ್ನಿ, ತುಂಬ ಚೆನ್ನಾಗಿರ್ತದೆ. ನಮ್ಮದು ಕಾಯಿಲೆ ಎಲ್ಲ ಕಡಿಮೆ ಮಾಡ್ತದೆ. ಏನೇ ಕಾಯಿಲೆ ಇದ್ದರೂ ವಾಸಿ ಮಾಡ್ತದೆ. ಅದನ್ನು ವಾರಕ್ಕೊಂದು ಸತಿ ಅಥವಾ ತಿಂಗಳಿಗೊಂದು 2 ಸತಿ ಆದರೂ ಇದನ್ನು ತಿನ್ನಬೇಕು. ನೋಡಿ ಇಲ್ಲಿ ಸೊಪ್ಪು ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿತ್ತು. ನಾವೊಂದು ವೇಳೆ ಈಗ ಬಾಣಲಿಗೆ ಡೈರೆಕ್ಟ್ ಹಾಕೋದಾದರೆ ಬೇಗ ಬೇಯುವುದಿಲ್ಲ. ಈಗ ನೋಡಿ ಬೆಂದ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅದರಲ್ಲಿ ನೀರೇನಿರಲಿಲ್ಲ, ಒಂಚೂರು ಅದು ನೀರು ಸಮೇತ ಹಾಕ್ತಾ ಇದ್ದೇನೆ. ನಾನು ಅದಕ್ಕೆ ಒಂಚೂರು 1/4 ಲೋಟ ಸಹ ನೀರು ಹಾಕಿರಲಿಲ್ಲ. ಸೊಪ್ಪಲ್ಲೇ ಇರ್ತದೆ, ನಾವು ತೊಳೆದಿರ್ತೇವಲ್ಲ ಮೊದಲೇ, ಅದೇ ನೀರು ಇರ್ತದೆ, ಸಾಕಾಗ್ತದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ನೋಡಿ ಅದರಲ್ಲಿ ಸ್ವಲ್ಪ ನೀರಿನ ಪಸೆ ಥರ ಉಂಟಲ್ಲ, ಅದನ್ನೆಲ್ಲ ಅದು ಆವಿ ಆಗುವ ತನಕ ನಾವು ಅದನ್ನು ಇದು ಮಾಡಬೇಕು. ಸ್ವಲ್ಪ ಇನ್ನೂ ಸಹ ಒಂದು 5 ನಿಮಿಷ ಅದನ್ನು ಬೇಯಿಸಬೇಕು. ಆವಾಗ ನೀರೆಲ್ಲ ಹೋಗ್ತದೆ, ಅದರದ್ದು ಡ್ರೈ ಥರ ಆಗ್ತದೆ. ತುಂಬ ಚೆನ್ನಾಗಿರ್ತದೆ ಇದು. ಚಪಾತಿಗೆ, ಮುದ್ದೆ, ಊಟ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ನಾವು ಹೀಗೇ ನೋಡಿ ಮುಚ್ಚಿ ಆದಮೇಲೆ ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಇದು ತುಂಬ ಚೆನ್ನಾಗಿರ್ತದೆ ಚಪಾತಿಗೆ, ರೊಟ್ಟಿಗಂತೂ ತುಂಬ ಚೆನ್ನಾಗಿರ್ತದೆ. ಕೊನೆಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಉದುರಿಸಿ ಪುನಃ ಮಿಕ್ಸ್ ಮಾಡಬೇಕು. ಇಷ್ಟೇ, ಇದು ಏನಿಲ್ಲ, ತುಂಬ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು. ಅಂದರೆ ಎಷ್ಟು ಈಸಿ ಅಷ್ಟೇ ಇದು ನಮ್ಮ ದೇಹಕ್ಕೆ ತುಂಬ ಪರಿಣಾಮಕಾರಿ. ಇದು ತುಂಬ ಒಳ್ಳೆಯದು. ನೀವು ಸಹ ಮಾಡಿಕೊಂಡು ತಿನ್ನಿ, ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.